ಈ ಹಿಂದೆಯೇ ಶಾಂತಿಯು ಆಶ್ರಮವನ್ನು ಬಿಟ್ಟು ಗಂಭೀರವಾದ ರಾತ್ರಿಯಲ್ಲಿ ನಗರಾಭಿಮುಖವಾಗಿ ಹೊರಟಾಗ ಜೀವಾನಂದನು ಆಶ್ರಮದಲ್ಲಿದ್ದನು. ಶಾಂತಿಯು ಜೀವಾನಂದನನ್ನು ಕುರಿತು, ನಾನು ನಗರಕ್ಕೆ ಹೋಗಿ ಮಹೇಂದ್ರನ ಹೆಂಡತಿಯನ್ನು ಕರೆತರುವೆನು. ನೀವು ಮಹೇಂದ್ರನಿಗೆ ಅವನ ಹೆಂಡತಿಯು ಜೀವಿಸಿದ್ದಾಳೆ ಎಂದು ಹೇಳಿರೆಂದು ಹೇಳಿದ್ದಳು. ಜೀವಾನಂದನು ಭವಾನಂದನಿಂದ ಕಲ್ಯಾಣಿಯ ಪುನರುಜ್ಜೀವನ ವೃತ್ತಾಂತವನ್ನೆಲ್ಲ ಕೇಳಿ ತಿಳಿದಿದ್ದನು ಮತ್ತು ಅವಳು ಆಗ ವಾಸವಾಗಿದ್ದ ವಾಸಸ್ಥಾನವನ್ನು ಆ ಸರ್ವಸ್ಥಾನ ವಿಚಾರಣೆಯಾದ ಶಾಂತಿಯಿಂದ ತಿಳಿದಿದ್ದನು. ಕ್ರಮೇಣ ಇದನ್ನೆಲ್ಲ ಮಹೇಂದ್ರನಿಗೆ ತಿಳಿಸಿದನು. ಮಹೇಂದ್ರನು ಇದನ್ನು ಕೇಳಿ ಮೊದಲು ನಂಬಲಿಲ್ಲ. ಕಡೆಗೆ ಆನಂದದಿಂದ ಅಭಿಭೂತನಾಗಿ ಮುಗ್ಧಪ್ರಾಯನಾದನು. ಆ ದಿನ ರಜನಿ ಪ್ರಭಾತದಲ್ಲಿ ಶಾಂತಿಯ ಸಹಾಯದಿಂದ ಕಲ್ಯಾಣಿಗೆ ಮಹೇಂದ್ರನ ದರ್ಶನವಾಯಿತು. ನಿಶ್ಶಬ್ದವಾದ ಕಾನನದ ಮಧ್ಯದಲ್ಲಿ ದಟ್ಟವಾಗಿ ಬೆಳೆದಿದ್ದ ಶಾಲ ತರುಗಳ ಅಂಧಕಾರದ ಛಾಯೆಯಲ್ಲಿ ಪಶು ಪಕ್ಷಿಗಳಿಗೆ ನಿದ್ರೆಯು ಭಂಗವಾಗುವುದಕ್ಕೆ ಮೊದಲೇ ಅವರಿಗೆ ಪರಸ್ಪರ ದರ್ಶನ ಲಾಭ ಉಂಟಾಯಿತು. ಇದಕ್ಕೆ ಸಾಕ್ಷಿಗಳು ಕೇವಲ ಆ ನೀಲವಾದ ಗಗನವಿಹಾರಿಗಳಾದ ಮ್ಲಾನ ಕಿರಣಗಳುಳ್ಳ ಆಕಾಶದ ನಕ್ಷತ್ರ ನಿಚಯ ಮತ್ತು ಆ ಗಾಳಿ ಇಲ್ಲದೆ ನಿಷ್ಕಂಪವಾಗಿ ನಿಂತಿದ್ದ ಅನಂತವಾದ ಶಾಲ ತರುಶ್ರೇಣಿ ಮತ್ತು ದೂರದಲ್ಲಿ ಬಂಡೆಗಳ ಮೇಲೆ ಬಿದ್ದು ಹೊರಳುತ್ತಾ ಮೊರೆಯಿಡುತ್ತಲಿದ್ದ ಮಧುರ ಕಲ್ಲೋಲಿನಿಯಾದ ಸಂಕೀರ್ಣವಾದ ನದಿಯ ಜರ್ಜರ ಶಬ್ದ. ಎಲ್ಲೋ ದೂರದಲ್ಲಿ ಪೂರ್ವ ದಿಕ್ಕಿನಲ್ಲಿ ಸಮುದಿತವಾದ ಉಷಾ ಮುಕುಟ ಕಾಂತಿಯನ್ನು ನೋಡಿ ಆಹ್ಲಾದಿತವಾಗಿ ಕೂಗುತ್ತಲಿದ್ದ ಕೋಗಿಲೆಯ ಧ್ವನಿ ಬೆಳಕು ಹರಿಯುವುದಕ್ಕೆ ಇನ್ನೂ ಒಂದು ಪ್ರಹರವಿದ್ದಿತು. ಅಲ್ಲಿಗೆ ಶಾಂತಿಯು ಜೀವಾನಂದನು ಬಂದು ದರ್ಶನವನ್ನು ಕೊಟ್ಟರು. ಕಲ್ಯಾಣಿಯು ಶಾಂತಿಯನ್ನು ಕುರಿತು, ನಿಮ್ಮಗಳಿಗೆ ನಾವು ಮೂಲ್ಯವಿಲ್ಲದೆ ವಿಕ್ರೀತರಾಗಿದ್ದೇವೆ. ನಮ್ಮ ಮಗುವನ್ನು ಹುಡುಕಿಕೊಟ್ಟು ಉಪಕಾರವನ್ನು ಸಂಪೂರ್ಣ ಮಾಡಬೇಕೆಂದಳು. ಶಾಂತಿಯು ಜೀವಾನಂದನ ಮುಖವನ್ನು ನೋಡಿ, ನಾನು ಸ್ವಲ್ಪ ಮಲಗುವೆನು. ಈ ದಿನವೆಲ್ಲ ನಾನು ಒಂದು ಸ್ಥಳದಲ್ಲಿ ಕೂಡಲಿಲ್ಲ. 2 ರಾತ್ರಿಗಳಿಂದ ನಿದ್ರೆಯಿಲ್ಲ. ನಾನು ಹೋಗುತ್ತೇನೆ ಪುರುಷನೇ ಎಂದಳು. ಕಲ್ಯಾಣಿಯು ಸ್ವಲ್ಪ ನಕ್ಕಳು. ಆಕೆಗೆ ಗೊತ್ತಿತ್ತು ಈ ನವೀನಾನಂದ ವಾಸ್ತವದಲ್ಲಿ ಹೆಣ್ಣು ಎಂದು. ಆದರೆ ಆ ವಿಚಾರ ಜೀವಾನಂದನಿಗಷ್ಟೇ ಗೊತ್ತು. ಮಹೇಂದ್ರ ಇನ್ನೂ ಆ ಶಾಂತಿಯು ನವೀನಾನಂದನೆಂಬ ಸನ್ಯಾಸಿ ಎಂದೇ ತಿಳಿದುಕೊಂಡಿದ್ದಾನೆ. ಜೀವಾನಂದನು ಮಹೇಂದ್ರನನ್ನು ನೋಡಿ, ಆ ಭಾರವು ನನ್ನ ಮೇಲೆ ನಿಂತಿತು. ನೀವು ಪದಚಿಹ್ನ ಗ್ರಾಮಕ್ಕೆ ಹೋಗಿರಿ, ಅಲ್ಲಿಗೆ ಮಗುವು ಬರುವುದು ಎಂದನು. ಜೀವಾನಂದನು ಭೈರವಪುರಕ್ಕೆ ನಿಮಾಯಿ ಮಣಿಯಿಂದ ಮಗುವನ್ನು ಕರೆತರಲು ಹೊರಟು ಹೋದನು. ಮೈ ಮೇಲೆ ತೆಗೆದುಕೊಂಡ ಕೆಲಸವು ಸುಲಭವಾದುದಾಗಿ ಕಾಣಿಸಲಿಲ್ಲ. ಆಗ ನಿಮಾಯಿ ಮೊದಲು ಉಗುಳು ನುಂಗಿದಳು. ಹೇಗೆ ತಾನೇ ಅಷ್ಟು ದಿನ ಸಾಕಿದ ಮಗುವನ್ನು ಕಳಿಸಿಕೊಡುತ್ತಾಳೆ? ಒಂದು ಸಲ ಅತ್ತ ಇತ್ತ ನೋಡಿದಳು. ಅದರ ಮೇಲೆ ಮೂಗಿನ ಹೊಳ್ಳೆಗಳು ಅರಳಿದವು. ಅದರ ಮೇಲೆ ಅತ್ತು ಬಿಟ್ಟಳು. ನಿಮಾಯಿಯ ಆ ದುಂಡಾಗಿ ಮುದ್ದಾಗಿದ್ದ ಮುಂಗೈಯಿಂದ ಕಣ್ಣುಗಳನ್ನು ಉಜ್ಜುಜ್ಜಿ ಒರೆಸಿಕೊಂಡ ಮೇಲೆ ಜೀವಾನಂದನು, ಏನೇ ತಂಗಿ, ಅಳುವುದೇಕೆ? ಅದು ದೂರವಲ್ಲ. ಅವರ ಮನೆಗೆ ಹೋಗಿ ನೋಡಿಕೊಂಡು ಬರಬಹುದು. ಕಷ್ಟವೇನೂ ಇಲ್ಲ ಎಂದನು. ನಿಮಾಯಿಯು ಮೂಗು ಅರಳಿದ್ದ ಹಾಗೆ, ಮಗುವೇನೋ ನಿನ್ನದು, ನೀನೇ ಕರೆದುಕೊಂಡು ಹೋಗು, ನನಗೇಕೆ ಎಂದು ಹೇಳಿ ಸುಕುಮಾರಿಯನ್ನು ಕರೆತಂದು ಜೀವಾನಂದನ ಹತ್ತಿರ ಕೋಪದಿಂದ ಕುಕ್ಕುರಿಸಿ ಒಂದು ಕಡೆ ಮುದುಡಿಕೊಂಡು ಕುಳಿತು ಕಣ್ಣೀರು ಬಿಟ್ಟಳು. ಯತ್ನವಿಲ್ಲದೆ ಜೀವಾನಂದನು ಇನ್ನೇನೂ ಹೇಳದೆ ಆ ಮಾತು ಈ ಮಾತು ಎತ್ತಿದನು. ಆದರೆ ನಿಮಾಯಿಯ ಕೋಪವು ಇಳಿಯಲಿಲ್ಲ. ಅವಳು ಎದ್ದು ಹೋಗಿ ಸುಕುಮಾರಿಯ ಬಟ್ಟೆಗಳ ಗಂಟನ್ನು, ಒಡವೆಗಳ ಪೆಟ್ಟಿಗೆಯನ್ನು, ಆಡುವ ಬೊಂಬೆಯ ಸಾಮಾನುಗಳನ್ನು ಸಹ ದಡಬಡ ಮಾಡಿ ಜೀವಾನಂದನ ಮುಂದೆ ತಂದು ಹಾಕಿದಳು. ಸುಕುಮಾರಿಯು ಅದನ್ನೆಲ್ಲ ಆರಿಸಿ ಒಟ್ಟು ಮಾಡುತ್ತಾ ನಿಮಾಯಿಯನ್ನು ನೋಡಿ, ಎಲೆ ಅಮ್ಮ, ಎಲ್ಲಿಗೆ ಹೋಗಬೇಕೆ, ಏಕೆ ಎಂದು ಕೇಳಿದಳು. ನಿಮಾಯಿಯು ಇನ್ನು ಸಹಿಸುವುದಕ್ಕೆ ಆಗಲಿಲ್ಲ. ಆಗ ಅವಳು ಸುಕುಮಾರಿಯನ್ನು ಎತ್ತಿಕೊಂಡು ಅಳುತ್ತಳುತ್ತಾ ಹೊರಟು ಹೋದಳು.